ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ KCET ವಿದ್ಯಾರ್ಥಿಗಳಿಗೆ ಇವತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ನಮ್ಮ KER ಅಫಿಷಿಯಲ್ ಆಗಿ ತಿಳಿಸಿದ್ರು. ಇವತ್ತು 2 ಗಂಟೆಯ ನಂತರ ಲಿಂಕನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ನೀವು ಚೆಕ್ ಮಾಡ್ಬೋದಾಗಿರುತ್ತೆ ಯಾವ್ಯಾವ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ನೋಡಿ, ಓಕೆನಾ. ಸೊ ಯಾವ ರೀತಿ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡ್ಬೋದಾಗಿರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಈಗ ಮಾಹಿತಿ ಏನಂತಂದರೆ, ಇವತ್ತು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಒಂದು ಕಾಲೇಜ್ ಅಲೋಟ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಸೊ ಅದೇ ಕಾಲೇಜ್ ಅಂತಂದರೆ ಇವತ್ತು ಯಾವ ಕಾಲೇಜ್ ಮಾಕ್ ಅಲಾಟ್ಮೆಂಟಲ್ಲಿ ಅಲೋಟ್ ಆಗಿದೆಯೋ ಅದೇ ಕಾಲೇಜ್ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲೂ ಸಹ ಅಲೋಟ್ ಆಗುತ್ತಾ, ಇದನ್ನು ನಾವು ತಿಳ್ಕೊತಾ ಹೋಗೋಣ ಈ ವಿಡಿಯೋದಲ್ಲಿ, ಓಕೆನಾ. ಸೊ ನೋಡಿ, ಇವತ್ತು ಯಾವುದಾದ್ರೂ ಒಂದು ಕಾಲೇಜ್ ನಿಮಗೆ ಅಲೋಟ್ ಆಗಿದೆ ಅಂತಂದರೆ ನಿಮಗೆ ಆ ಒಂದು ಕಾಲೇಜ್ ಇಷ್ಟ ಇದ್ದರೆ ನೀವು ನಿಮ್ಮ ಆಪ್ಷನ್ಸ್ನ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಸೊ ಯಾವಾಗ ನಿಮಗೆ ಆ ಒಂದು ಕಾಲೇಜ್ ಇಷ್ಟ ಇದೆ, ಆ ಕಾಲೇಜಲ್ಲಿ ನೀವು ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ, ಸೊ ನೀವು ಅದೇ ರೀತಿ ಒಂದು ಸ್ಟಾರ್ಟಿಂಗ್ ಪ್ರಿಯಾರಿಟೀಸನ್ನು ಯಾವ ರೀತಿ ಇತ್ತೋ ಅದೇ ರೀತಿ ಇಟ್ಕೊಂಡು ಬೇಕಾದ್ರೆ ನೀವು ಲಾಸ್ಟಲ್ಲಿ ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ. ಹಿಂದಿನ ವರ್ಷಗಳಲ್ಲೆಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಅಲೋಟ್ ಆಗಿತ್ತು ಅಂತಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಅಲೋಟ್ ಆಗಿತ್ತೋ ಅದೇ ಕಾಲೇಜು ಫಸ್ಟ್ ರೌಂಡಲ್ಲೂ ಸಹ ಅಲೋಟ್ ಆಗಿತ್ತು. ರೇರ್ ಆಗಿ ಕೆಲವು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗುತ್ತೆ, ಓಕೆನಾ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಅಲೋಟ್ ಆಗಿರ್ತಕ್ಕಂಥ ಕಾಲೇಜ್ ಫಸ್ಟ್ ರೌಂಡಲ್ಲೂ ಸಹ ಅಲೋಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಿಮಗೆ ಇಷ್ಟ ಇಲ್ಲ ಕಾಲೇಜ್, ಈಗ ಮಾಕ್ ಅಲಾಟ್ಮೆಂಟ್ ಅಲೋಟ್ ಆಗ್ತಕ್ಕಂಥ ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂತಿದ್ರೆ, ಸೊ ನೀವೇನು ಮಾಡ್ಬೋದಾಗಿರುತ್ತೆ, ನೆಕ್ಸ್ಟ್ ನಮ್ಮ KER ನಿಮ್ಮ ಆಪ್ಷನ್ ಲಿಸ್ಟನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಲ್ಲ, ಆವಾಗ ನೀವು ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ. ಇಲ್ಲ ಅಂತಿದ್ರೆ, ಈಗ ಮಾಕ್ ಅಲಾಟ್ಮೆಂಟಲ್ಲಿ ಅಲೋಟ್ ಆಗಿರ್ತಕ್ಕಂಥ ಕಾಲೇಜಲ್ಲೇ ನೀವು ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ, ಸೊ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇರ್ತಕ್ಕಂತಹ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂತಹ ಪ್ರಿಯಾರಿಟೀಸು ಮತ್ತು ಈಗ ಯಾವ ಕಾಲೇಜ್ ಅಲೋಟ್ ಆಗಿದೆ ನೋಡಿ ಅದನ್ನು ಚೇಂಜಸನ್ನು ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಆವಾಗ ಮೇ ಬಿ ಅಲೋಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. 100% ಅಲೋಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಓಕೆನಾ. ಮೇ ಬಿ ಚಾನ್ಸಸ್ ಇರುತ್ತೆ ಅಷ್ಟೇ, ಓಕೆನಾ. ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಯಾವ ಕಾಲೇಜ್ ಅಲೋಟ್ ಆಗಬೇಕು ಅದನ್ನು ನಮ್ಮ KER ಅಲೋಟ್ ಮಾಡ್ತಕ್ಕಂಥದ್ದು, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಬಾಯ್.